ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿ ಬಾಸ್ ದರ್ಶನ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈಗ ರಿಲೀಸ್ ಮಾಡಿರೋ ದಿ ಡೆವಿಲ್ ಸಿನಿಮಾ ಟೀಮ್ ಕಡೆಯಿಂದ ಡಿ ಬಾಸ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಆ ಟೀಸರ್ ಹೇಗಿದೆ, ಟೀಸರ್ ನೋಡಿದಾದ್ಮೇಲೆ ನನಗೆ ಏನು ಅನಿಸ್ತು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ. ದಿ ಡೆವಿಲ್ ಇದು ಪ್ರಕಾಶ್ ವರ್ಮಾ ಅವರು ಡೈರೆಕ್ಟ್ ಮಾಡಿರೋ ಅಂತ ಸಿನಿಮಾ. ಇನ್ನು ಸಿನಿಮಾ 100% ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿರೋ 20%ನಲ್ಲೇ ಈ ಟೀಸರ್ ಕಟ್ನ ಬಿಟ್ಟಿದ್ದಾರೆ. ಇನ್ನು ಟೀಸರ್ ವಿಷಯಕ್ಕೆ ಬಂದರೆ ಇದ್ದ ಎಕ್ಸ್ಪೆಕ್ಟೇಷನ್ಗಿಂತ ನೆಕ್ಸ್ಟ್ ಲೆವೆಲಲ್ಲೇ ಇದೆ ಅಂತೀನಿ ಟೀಸರ್. ಇನ್ನು ಟೀಸರ್ನಲ್ಲಿ ಡಿ ಬಾಸ್ ಅವರ ಲುಕ್ಕು ಚಿಂದಿ ಅನ್ಬಹುದು. ಅದರಲ್ಲೂ ಆ ರೆಡ್ ಥೀಮ್ ಕಲರ್ ಮಸ್ತಾಗಿದೆ ಅಂತೀನಿ. ಒಂಥರ ಯೂನಿಕ್ ಕಲರ್ ಗ್ರೇಡ್ ಅನ್ಬಹುದು. ಅದರಲ್ಲೂ ಡಿ ಬಾಸ್ ಅವರ ಲುಕ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತೂ ಬೆಂಕಿ ಮಾಸ್ ಅಂತೀನಿ. ಈ ರೀತಿ ಲುಕ್ ಇರೋ ಡಿ ಬಾಸ್ನ ಹಿಂದೆ ನೋಡೇ ಇಲ್ಲ ಅಂತೀನಿ. ಆ್ಯಂಡ್ ಕಂಪ್ಲೀಟ್ ಆಗಿ ಆ ಬಾರ್ ಸೀನ್ ಸೆಟಪ್ ಅಂತೂ ಒಂಥರ ಸೈಕ್ ಆಗಿದೆ ಅಂತೀನಿ. ಅಲ್ಲಿ ಅವರು ಯೂಸ್ ಮಾಡಿರೋ ರೆಡ್ ಕಲರ್ ಇರ್ಬೋದು, ಹಾಗೆ ಬ್ಲಿಂಕಿಂಗ್ ಆಗುತ್ತಿರುವ ಲೈಟಿಂಗ್ಸ್ ಆಗಿರ್ಬೋದು, ಒಂಥರ ಸಖತ್ತಾಗಿದೆ ಅಂತೀನಿ. ಇನ್ನು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಷಯಕ್ಕೆ ಬಂದರೆ ಪರವಾಗಿಲ್ಲ, ಓಕೆ ಅಂತೀನಿ. ಆದರೆ ಅಜಿನೇಶ್ ಅವರಿಂದ ನೆಕ್ಸ್ಟ್ ಲೆವೆಲ್ BGM ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಡಿ ಬಾಸ್ ಅವರ ಈಗ ಬರ್ತಿರೋ ಸಿನಿಮಾಗಳಲ್ಲಿ ಅವರು ಆಯ್ಕೆ ಮಾಡ್ಕೊಂತಿರೋ ಕಥೆಗಳು ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ ಅಂತೀನಿ. ಹಾಗೆ ಇಲ್ಲಿಂದ ಅವರ ಕೆರಿಯರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಲಿ ಅಂತ ಹೇಳ್ತಾ ನಿಮ್ ಕಡೆಯಿಂದ KFIಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಸ್. ನೀವಿನ್ನು ಟೀಸರ್ ನೋಡಿದ್ರಾ ಇಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.